ಡಾಕ್ಟರ್ ಕೆ ಸುಧಾಕರ್ ಪರ ಕೂಡ ಮೋದಿ ಇವತ್ತು ಭರ್ಜರಿ ಮತಬೇಟೆ. ಪದೇ ಪದೇ ಬೆಂಗಳೂರಿಗೆ ಮೋದಿ ಆಗಮನ. 4 ಅಭ್ಯರ್ಥಿಗಳಿಗೆ ಸೀಮಿತವಾಗಿ ಇಂದು ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. 4 ಅಭ್ಯರ್ಥಿಗಳ ಪರವೂ ಕೂಡ ಮತ ಶಿಕಾರಿ ನಡೆಸಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಹಿನ್ನೆಲೆಯಲ್ಲಿ 4 ಅಭ್ಯರ್ಥಿಗಳಿಗೂ ಕೂಡ ಒಂತರಹದ ಸಂತಸದ ಸುದ್ದಿ ಇದು. ಮೋದಿ ಬಂದು ಮತ ಶಿಕಾರಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಮತದಾರರ ಮನಸೆಳೆಯೋದಕ್ಕೆ ಮೋದಿಗೆ ಮಾತ್ರ ಸಾಧ್ಯ ಎನ್ನುವಂತಹ ರೀತಿಯಲ್ಲಿ 4 ಅಭ್ಯರ್ಥಿಗಳು ಕೂಡ ಸಂತೋಷದಲ್ಲಿದ್ದಾರೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಎಸ್, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅಬ್ಬರದ ಪ್ರಚಾರವನ್ನ ಮಾಡಲಿಕ್ಕಿದ್ದಾರೆ ನರೇಂದ್ರ ಮೋದಿ. ಬೆಂಗಳೂರಲ್ಲಿ ಸಮಾವೇಶ ಮಾಡೋದಕ್ಕೂ ಮೊದಲು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ನಡೆಸಲಿದ್ದಾರೆ. ಹಾಗಾಗಿ ಈಗಾಗಲೇ ವೇದಿಕೆ ಸಿದ್ಧವಾಗಿದೆ. ಮೋದಿ ಆಗಮನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 4 ಅಭ್ಯರ್ಥಿಗಳಿಗೆ ಸೀಮಿತವಾಗಿ ನರೇಂದ್ರ ಮೋದಿ ಬರ್ತಾರಾ? ಇಂದು ಲೋಕಸಭಾ ಕ್ಷೇತ್ರಗಳಿಗೆ ಸೀಮಿತವಾಗಿ ಅಂತ ಹೇಳಿದ್ರೆ 4 ಲೋಕಸಭಾ ಕ್ಷೇತ್ರಗಳಿಗೆ ಸೀಮಿತವಾಗಿ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರಾ ಎನ್ನುವಂತಹದ್ದು. ಇನ್ನು ಒಂದು ವೇದಿಕೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಪ್ರಧಾನಿ ನರೇಂದ್ರ ಮೋದಿಯ ಜೊತೆ ಸಾಥ್ ಕೊಡ್ಲಿಕ್ಕಿದ್ದಾರೆ. ಅದು ಚಿಕ್ಕಬಳ್ಳಾಪುರ ಸಮಾವೇಶದಲ್ಲಾಗಿರಬಹುದು ಅಥವಾ ಬೆಂಗಳೂರು ಸಮಾವೇಶದಲ್ಲಾಗಿರಬಹುದು. ಇದು ಒಂತರಹದ ಸಂಶಯ, ಜನರಿಗೆ ಒಂತರಹದ ಪ್ರಶ್ನೆ ಕಾಡ್ತಾ ಇದೆ. ಯಾವ ಸಮಾವೇಶದಲ್ಲಿ ದಳಪತಿ ಕಾಣಿಸಿಕೊಳ್ತಾರೆ ಎನ್ನುವಂತಹ ಕುತೂಹಲದಲ್ಲಿ ಜನರಿದ್ದಾರೆ. ಇಂದು ಬೆಂಗಳೂರಿಗೆ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆ ಭಾರಿ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ. 2,000ಕ್ಕೂ ಹೆಚ್ಚು ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ನರೇಂದ್ರ ಮೋದಿ ಇವತ್ತು 2 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಒಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಸಮಾವೇಶದಲ್ಲೂ ಕೂಡ. ಅಲ್ಲೂ JDS ಮತ್ತು BJP ಮೈತ್ರಿ ಅಭ್ಯರ್ಥಿಗಳ ಪರವೂ ಕೂಡ ಮತ ಪ್ರಚಾರ ನಡೆಸಲಿಕ್ಕಿದ್ದಾರೆ. ಒಟ್ಟಾರೆ ನರೇಂದ್ರ ಮೋದಿಯ ಮತ ಶಿಖಾರಿ ಇಂದು ರಾಜ್ಯದಲ್ಲಿ ನಡೆಯಲಿದೆ. ಹಾಗಾಗಿ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅಭ್ಯರ್ಥಿಗಳ ಮುಖದಲ್ಲೂ ಕೂಡ ಮಂದಹಾಸ ಮನೆ ಮಾಡಿದೆ. ಮೋದಿ ಬಂದು ಹೋದರೆ ಅಭ್ಯರ್ಥಿಗಳಿಗೆ ಖುಷಿಯೋ ಖುಷಿ. ಚಿಕ್ಕಬಳ್ಳಾಪುರದಲ್ಲೂ HDD ಮತ್ತು ಮೋದಿ ಸಮಾವೇಶ ನಡೆಯಲಿಕ್ಕಿದೆ. 4 ಅಭ್ಯರ್ಥಿಗಳ ಪರ ಮೋದಿ ಮತ ಶಿಕಾರಿ ಮಾಡ್ತಾರಾ? ಡಾಕ್ಟರ್ ಕೆ ಸುಧಾಕರ್ ಪರವೂ ಕೂಡ ಮೋದಿ ಭರ್ಜರಿ ಮತ ಭೇಟಿಯನ್ನು ನಡೆಸಲಿಕ್ಕಿದ್ದಾರೆ. ಹಾಗಾಗಿ ಈಗಾಗಲೇ ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸೊ ಅಲ್ಲಿ ವೇದಿಕೆಗಳು ಸಿದ್ಧಗೊಳ್ತಾ ಇದೆ. ಮೋದಿ ಸಮಾವೇಶಕ್ಕೆ ವೇದಿಕೆಗಳು ಸಜ್ಜಾಗ್ತಾ ಇದೆ. ಸಾವಿರಾರು ಲಕ್ಷಾಂತರ BJP ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ಬಂದು ಸೇರೋ ಸಾಧ್ಯತೆ ಇದೆ ಅಂತ JDS ಮುಖಂಡರು ಕೂಡ ಹೇಳಿಕೆಯನ್ನು ನೀಡಿದರು. ಸೊ ಇದು ಈಗ ಮೋದಿ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗ್ತಾ ಇರತಕ್ಕಂತಹ ದೃಶ್ಯ. ಸೊ 2 ಕಡೆ ಇವತ್ತು ಸಮಾವೇಶ ನಡೆಯುತ್ತೆ. ಒಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರ ಸಮಾವೇಶದಲ್ಲಿ ಒಂದು ರೀತಿಯ ದಳಪತಿ ಆ ವೇದಿಕೆಯನ್ನು ಹಂಚಿಕೊಳ್ತಾರೆ ಎನ್ನುವಂತಹ ವಿಶೇಷ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯು ಕೂಡ ಅದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ. ಒಟ್ಟಾರೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಬಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿಗೆ ಖುಷಿಯೋ ಖುಷಿ. ನಮ್ಮ ಪರ ಮೋದಿ ಮತ ಪ್ರಚಾರ ಮಾಡಿದರೆ ಮತದಾರರನ್ನ ಸೆಳೆಯೋದ್ರಲ್ಲಿ ಅದು ಸಕ್ಸಸ್ ಕಾಣುತ್ತೆ. ಮೋದಿ ಬಂದು ಹೋದರೆ ವರ್ಕೌಟ್ ಆಗುತ್ತೆ ಎನ್ನುವಂತಹ ಮನಸ್ಥಿತಿಯಲ್ಲಿ BJP ಅಭ್ಯರ್ಥಿಗಳು. ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಅದೇ ರೀತಿ ಕೋಲಾರದ JDS ಅಭ್ಯರ್ಥಿ ಮಲ್ಲೇಶ್ ಬಾಬು ಪರವೂ ಕೂಡ ಪ್ರಚಾರ ನಡೆಸಲಿದ್ದಾರಾ ಮೋದಿ ಎನ್ನುವಂತಹ ಪ್ರಶ್ನೆ. ಇನ್ನು ಬೆಂಗಳೂರಿಗೆ ಆಗಮಿಸಲಿರುವಂತಹ ನರೇಂದ್ರ ಮೋದಿಗೆ ಈಗಾಗಲೇ ವೇದಿಕೆಗಳು ಕೂಡ ಸಿದ್ಧಗೊಂಡಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇವತ್ತು 2 ಕಡೆ ಸಮಾವೇಶಕ್ಕೆ ವೇದಿಕೆಗಳು ಸಜ್ಜಾಗ್ತಾ ಇರತಕ್ಕಂತಹದ್ದು. ಇದು 4 ಅಭ್ಯರ್ಥಿಗಳಿಗೆ ಸೀಮಿತವಾಗಿ ನರೇಂದ್ರ ಮೋದಿ ರಾಜ್ಯಕ್ಕೆ ಬರ್ತಾ ಇದ್ದಾರೋ ಅಥವಾ ಹೇಗೆ ಅನ್ನುವಂತಹದ್ದು ಪ್ರಸನ್ನ? ಸಾಹಿಲ್, ಇನ್ನೇನು ಚುನಾವಣೆಗೆ ಮತದಾನ ದಿನ ತುಂಬ ಹತ್ರ ಇದೆ. ಹಾಗಾಗಿ ಈಗೇನು ಕೆಲವೇ ದಿನಗಳು ಬಾಕಿ ಇರೋ ಹಿನ್ನೆಲೆಯಲ್ಲಿ ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಬಹಳ ಬಿರುಸಿನಿಂದ ಸಾಗ್ತದೆ. ಅದರಲ್ಲೂ ಕೂಡ ಒಂದೊಂದು ದಿನ ಕೂಡ ಬಹಳಷ್ಟು ಚಾಲೆಂಜಿಂಗ್ ಇರುವಂಥ ದಿನಗಳು, ಪ್ರಚಾರ ಮಾಡಲಿಕ್ಕೆ ಕೆಲವೇ ದಿನಗಳಿರುವಂಥದ್ದು. ಕರ್ನಾಟಕದಲ್ಲಿ BJP ಏನು ಅಭ್ಯರ್ಥಿಗಳಿಗೆ ಬಲ ಇರುವಂಥದ್ದು ಮೋದಿಯವರ ವರ್ಚಸ್ಸು, ವರ್ಚಸ್ಸು ಏನು ಅಭ್ಯರ್ಥಿಗಳ ವರ್ಚಸ್ಸಿನ ಜೊತೆ ಮೋದಿಯವರ ವರ್ಚಸ್ಸು ಸೇರ್ಪಡೆಯಾದ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಗೆಲ್ಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ ಅನ್ನುವಂಥದ್ದು ಮೋದಿಯವರ ಒಂದು ವರ್ಚಸ್ಸಿಂದ ತಾವು ಗೆಲ್ಲಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ.
ಆ ಹಿನ್ನೆಲೆಯಲ್ಲಿ ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು ಬಿಜೆಪಿ ಅಭ್ಯರ್ಥಿಗಳಲ್ಲಿ ಹೆಚ್ಚಿನ ಒಂದು ಆತ್ಮಶಕ್ತಿಯನ್ನು ಅಂದರೆ ಒಂದು ಆತ್ಮ ಬಲವನ್ನು ತುಂಬುತ್ತಾ ಇರುವಂಥದ್ದು, ವಿಶ್ವಾಸವನ್ನು ಹೆಚ್ಚು ಮಾಡ್ತಾ ಇರುವಂಥದ್ದು. ಇವತ್ತು ಎರಡು ಪ್ರಮುಖವಾದ ಒಂದು ಕಾರ್ಯಕ್ರಮಗಳಲ್ಲಿ ಮೋದಿ ಅವರು ಪಾಲ್ಗೊಳ್ತಾರೆ. ಮೊದಲನೇದಾಗಿ ಚಿಕ್ಕಬಳ್ಳಾಪುರದ ಚೊಕ್ಕಳ್ಳಿ ಅಂತ ಏನು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. 3 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆಗಿರುತ್ತೆ. ಅಲ್ಲಿ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರ ಪರ ಅಲ್ಲಿ ಮೋದಿ ಅವರು ಪ್ರಚಾರವನ್ನು ಮಾಡ್ತಾರೆ. ಅಲ್ಲಿ JDSನ ಮುಖಂಡರಾಗಿರುವಂತಹ ಕುಮಾರಸ್ವಾಮಿ ಅವರು ಮತ್ತು ಅನೇಕ ಮುಖಂಡರು ಕೂಡ ಅಲ್ಲಿ ಭಾಗವಹಿಸ್ತಾರೆ. ಜೊತೆಯಲ್ಲಿ ಚಿಕ್ಕಬಳ್ಳಾಪುರದ ಜೊತೆಯಲ್ಲಿ ಕೋಲಾರದ ಒಂದು ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಮಲ್ಲೇಶ್ ಬಾಬು ಅವರ ಪರ ಕೂಡ ಮೋದಿ ಅವರು ಪ್ರಚಾರವನ್ನು ಅಲ್ಲಿ ಕೈಗೊಳ್ಳಲಿದ್ದಾರೆ. ತದನಂತರ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡ ನಂತರ 5 ಗಂಟೆಗೆ ಈ ಅರಮನೆ ಮೈದಾನದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಇರುವಂಥದ್ದು. ಬೆಂಗಳೂರಿನ ಒಟ್ಟು 4 ಏನು ಕ್ಷೇತ್ರಗಳಿದೆ, ಅಂದರೆ ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಕೇಂದ್ರ, ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಈ 4 ಕ್ಷೇತ್ರಗಳಿರುವಂತಹ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮೋದಿ ಅವರು ಪ್ರಚಾರ ಕಾರ್ಯಕ್ರಮವನ್ನು ಕೈಗೊಳ್ತಾರೆ. ಅರಮನೆ ಮೈದಾನದಲ್ಲಿ ಬಹಳ ಒಂದು ದೊಡ್ಡ ಮಟ್ಟದ ಸಿದ್ಧತೆಯನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ವೇದಿಕೆ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಕೈಗೊಳ್ಳಲಾಗಿದೆ. ಈ ಎರಡೂ ಕಾರ್ಯಕ್ರಮಗಳಲ್ಲಿ ಬಿಜೆಪಿಯ ಎಲ್ಲ ಪ್ರಮುಖ ನಾಯಕರು ಪಾಲ್ಗೊಳ್ತಾರೆ. ಯಡಿಯೂರಪ್ಪ ಅವರು, ವಿಜೇಂದ್ರ ಅವರು ಮತ್ತು ಹಲವು ಮುಖಂಡರುಗಳು ಅಲ್ಲಿ ಭಾಗವಹಿಸ್ತಾರೆ, ಆರ್ ಅಶೋಕ್ ಅವರು ಸೇರಿದಂತೆ. ಹಾಗಾಗಿ ಎರಡೂ ಕಾರ್ಯಕ್ರಮಗಳು ಇವತ್ತು ಬಹಳ ಆಕರ್ಷಿತ ಕಾರ್ಯಕ್ರಮ ಆಗಿರ್ತದೆ. ಬಿಜೆಪಿ ಏನು ರಾಜ್ಯ ಸರ್ಕಾರದ ಒಂದು ವೈಫಲ್ಯಗಳಾಗಿರ್ಬೋದು, ಮತ್ತೆ ಸಿದ್ದು ಸರ್ಕಾರದಲ್ಲಿ ಇರುವಂತಹ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿರುವಂತಹ ವೈಫಲ್ಯಗಳನ್ನು ಇವತ್ತು ಮತ್ತೊಮ್ಮೆ ಮೋದಿ ಅವರು ಒಂದು ವಾಕ್ ಪ್ರಹಾರ ಮಾಡಿ ಜನಸಾಮಾನ್ಯರಿಗೆ ಬಿಜೆಪಿಯನ್ನೇ ಆಯ್ಕೆ ಮಾಡಿಕೊಳ್ಳಿ ಎನ್ನುವಂಥ ಸಂದೇಶವನ್ನು ಇವತ್ತು ಮೋದಿ ಅವರು ಸಾರಲಿದ್ದಾರೆ. ನಾವು ಇತ್ತೀಚೆಗಷ್ಟೇ ಗಮನಿಸಿದ್ವಿ, ಮೈಸೂರಿನಲ್ಲೂ ಕೂಡ ಒಂದು ದೊಡ್ಡ ಸಮಾವೇಶದಲ್ಲಿ ಮೋದಿ ಅವರು ಪಾಲ್ಗೊಂಡಿದ್ದರು. ನಂತರ ಮಂಗಳೂರಿನಲ್ಲಿ ಒಂದು ದೊಡ್ಡ ರೋಡ್ ಶೋನಲ್ಲಿ ಕಾರ್ಯಕ್ರಮ ಕೈಗೊಂಡಿದ್ದರು. ಹಾಗಾಗಿ ಪದೇ ಪದೇ ಮೋದಿ ಅವರು ಕರ್ನಾಟಕದ ಏನು ಈ ರಾಜಕಾರಣದಲ್ಲಿ ಇಲ್ಲಿ ನಡೀತಿರುವಂತಹ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಅವರು ಆಗಮಿಸ್ತಾ ಇರುವಂತದ್ದು ಬಿಜೆಪಿಯ ಏನು ಮೈತ್ರಿ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಬಿಜೆಪಿ ಅಭ್ಯರ್ಥಿಗಳಾಗಿರ್ಬೋದು ಅವರಿಗೆ ಬಹಳಷ್ಟು ಶಕ್ತಿಯನ್ನು ತುಂಬಿದೆ ಅಂತ ಹೇಳ್ಬೋದು. ಸಾಯಿಲ್. ಎಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಪ್ರಸನ್ನ. ಎಸ್, ಇದು ಇವತ್ತು ಏನು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿಕ್ಕಿದ್ದಾರೆ, ಅದು ಕೂಡ 4 ಅಭ್ಯರ್ಥಿಗಳಿಗೆ ಸೀಮಿತವಾದಂತಹ ಪ್ರಚಾರ ಎನ್ನುವಂತಹ ರೀತಿಯಲ್ಲಿ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ವೇದಿಕೆ ಸಜ್ಜಾಗಿದೆ, ಮತ್ತೊಂದು ಕಡೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ವೇದಿಕೆಗಳು ಸಿದ್ಧವಾಗ್ತಾ ಇದೆ. ಹಾಗಾದ್ರೆ ನರೇಂದ್ರ ಮೋದಿ ರಾಜ್ಯಕ್ಕೆ ಬಂದು ಹೋದ್ರೆ ಅಭ್ಯರ್ಥಿಗಳಿಗೆ ಖುಷಿಯಾಗುತ್ತಾ ಎನ್ನುವಂತಹದ್ದು ಕೂಡ